ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಕಲಬುರ್ಗಿ ಟು ಜಗನ್ನಾಥ್ಪುರಿ ರೈಡ್ ಸೀರೀಸ್. ಈ ರೈಡಿಂಗ್ ಪ್ಲಾನ್ 1.5 ತಿಂಗಳಿಂದ ನಡೆದಿತ್ತು. ನಾ ಆಕಾಶ್ ಅಣ್ಣಂತ್ರಿ ಎಲ್ಲರೂ ಫುಲ್ ಪ್ರಿಪೇರ್ ಆಗಿದ್ದೆವು. 26 ಡಿಸೆಂಬರ್ ಈಗ ಲಾಸ್ಟ್ ಕಾಮೆಂಟಿಗೆ ಇಬ್ಬರು ಅಣ್ಣದವ್ರು ಜಾಯ್ನ್ ಆಗ್ಯಾರ. ನಾವು 1.5 ತಿಂಗಳಿಂದ ಪ್ಲಾನ್ ಮಾಡ್ಲತ್ತಿದ್ದೆವು. ಅಣ್ಣರು ಒಂದ್ ಗಂಟದಾಗೆ ರೆಡಿ ಆಗಿ ಗಾಡಿ ತಗೊಂಡ್ ಬಂದಾರ. ಈಗ ಅವ್ರನ್ನು ನಮ್ ಜೊತೆ ಬಂದಾರ, ಮೋಹನ್ ಅಣ್ಣ ಅಂತ ವಿನಾಯಕ್ ಅಣ್ಣ. ಈ ರೈಡಿಂಗ್ ಮೇನ್ ಟಾಸ್ಕ್ ಯಾರಿಗಾದ ಗೊತ್ತೇನು? GK ನಾನು ಇನ್ಸ್ಟಾಗ್ರಾಮ್ ಯಾರ್ಯಾರು ನೋಡಿರ್ತೀರಿ ಅವ್ರಿಗೆ ಗೊತ್ತಿರ್ತದ GK ಯಾರಂತ. ಗೋವರ್ಧನ GT 650 ತಗೊಂಡ್ ಬಂದಾರ. ದಟ್ಸ್ ನಾಟ್ ಎ ಟೂರಿಂಗ್ ಬೈಕ್. ಅದು ವೀಕೆಂಡ್ ಸೆಲೆಕ್ಟ್ ಮತ್ತೆ ರೇಸಿಂಗ್ ಸೆಲೆಕ್ಟ್ ಮಾಡಿದದ. ಆದ್ರೂ ಅವರು ಜಗನ್ನಾಥ್ ಮಹಾಪ್ರಭುದ ದರ್ಶನ್ ತಗೊಂಬಂತ ಹೊಂಟ್ರ. ಅವ್ರದ್ದು ಡೆಡಿಕೇಶನ್, ಅವ್ರ ಪ್ಯಾಷನ್ ನೋಡಿ ನಾನು ಸ್ವಲ್ಪ ಇಂಪ್ರೆಸ್ ಆದ ಅವ್ರಲಿಂತ. ಸೊ ಅದಕ್ಕೆ ನಾ ಏನ್ ಮಾಡ್ದೆ ಅಂದ್ರೆ ಅವ್ರ ಲಗೇಜ್ ಎಲ್ಲ ನನ್ ಬೈಕ್ ಮ್ಯಾಗ ಹಾಕೊಂಡಿನಿ. ನಮ್ಮ ಬೈಕ್ ಇಂತ ಹೋಗಿ ಎಷ್ಟು ಲೋಡ್ ಹಾಕ್ತಿರ ಅಷ್ಟು ಭಾರಿ ಪರ್ಫಾರ್ಮ್ ಮಾಡ್ತಾ ಇಂತ ಹೈವೇ ಮ್ಯಾಗ. ಅಂಡ್ ನಮ್ ಬೈಕ್ ಟೂರಿಂಗ್ ಬೈಕ್ ಅವ, ಶಿಸ್ತು ಆರಾಮ್ಸೆ ಕ್ರೂಸಿಂಗ್ ಮಾಡ್ಕೊತ ಹೋಗೋದು. ಬಟ್ ಅವರು ಒಂದು ಡೆಡಿಕೇಶನ್ ಲಿಂದ ಬಂದಾರ, ಹೋಗ ಮಹಾಪ್ರಭು ದರ್ಶನ್ ತಗೊಂಬಂತ. ಸೊ ಈ ರೈಡ್ ಆಗ್ಲಿತ್ತ ಟ್ರಕ್ಸ್ ಈ ಹೈವೇ ಮ್ಯಾಗ. ಅದಕ್ಕೆ ಸ್ವಲ್ಪ ನಾಯ್ಸ್ ಬರ್ತಾ ಇರ್ತದ, ನ್ಯಾಷನಲ್ ಹೈವೇ ಅಲ್ಲ. ಸೊ ಏನ್ ಮಾಡ್ತೀರಿ, ಒಳಗ್ ನಾವ್ ಮಾಡ್ಬೋದಿತ್ತು ನಾ ವ್ಲಾಗ್. ಬಟ್ ಅದು ಒಂದು ಎನ್ವೈರ್ಮೆಂಟ್ ಹಂಗ ಇದ್ದಿದ್ದಿಲ್ಲ. ಇದು ಜರ್ನಿ ಅಂದ್ರೆ ಹಿಂಗ ರೋಡ್ಸ್ ಅದು ಕಾಣ್ಬೇಕಂತ ಹೊರಗ್ ಬಂದಿದ. ರೈಡ್ ಸೀರೀಸ್ ವರ್ಟಿಕಲ್ ದಾಗ ಶೂಟ್ ಮಾಡ್ಲತ್ತೀನಂತ ನಾ ಹಿಂಗ ನಡು ಬಂದ್ ಹೇಳ್ತೀನಿ. ಸೊ ನಿನ್ನೆ 6ಕ್ಕೆ ಬಿಡೋ ಪ್ಲಾನ್ ಇತ್ತು, 10ಕ್ಕೆ ಬಿಟ್ಟೆವು. ನಿನ್ನೆ ಅಂದ್ರೆ 27 ತಾರೀಕು ಡಿಸೆಂಬರ್. ಇದು ವ್ಲಾಗ್ ಯಾವಾಗ ಎಡಿಟ್ ಮಾಡಿ ಬಿಡ್ತೀನಿ ಗೊತ್ತಿಲ್ಲ. ಸೊ ಅದಕ್ಕೆ ಡೇಟ್ ಹೇಳತ್ತೀನಿ. ಇದನ್ನು ಒಂದು ಡ್ರೀಮ್ ರೈಡ್ ಇತ್ತು, ಆಕಾಶ್ ಅಣ್ಣಂದು ಮತ್ ನಂದು. ಸ್ಪೆಷಲಿ ಮೇನ್ ಆಕಾಶ್ ಅಣ್ಣಂದಿತ್ತು. ಬಟ್ ಹಿಂಗ ಹೋಗ್ಬೇಕು ಈ ರೈಡ್ 2 ಸರ್ತಿ ಜಗನ್ನಾಥ್ಪುರಿ ಹೋಗಿನಿ, ಅದನ್ನು ಟ್ರೈನ್ದಾಗ. ಬಟ್ ಬೈಕ್ ಮ್ಯಾಗ ಹೆಂಗ್ ಇರ್ತ ಅಂತ ಹಿಂಗ ಫೀಲ್ ಮಾಡೋಣ ನಂಗೂ ಸ್ವಲ್ಪ ಒಂದು ಕ್ಯೂರಿಯಾಸಿಟಿ ಆಯ್ತು, ಹೋಗಾಮಿ ಜಗನ್ನಾಥ್ಪುರಿಗೆ ಅಂತ. ಸೊ ಈಗ ಆನ್ ದ ವೇ ಇದ್ದೇವು. ಈಗ ನಾವ್ ಎಲ್ಲಿದ್ದೇವೆ ಅಂದ್ರೆ ಸೂರ್ಯಪೇಟದಾಗ ಇದ್ದೇವು. ಊಟ ಮಾಡ್ಬೇಕಂತ ಪ್ಲಾನ್ ಮಾಡಿದೆವು. ಡಾಮಿನರ್ ಹೈವೇ ಮ್ಯಾಗೆ ಕಾಣಿಸ್ತಾವ ಡಾಮಿನರ್. ನಿಮಗ್ ಮತ್ತೆಲ್ಲೂ ಕಾಣಲ್ಲ, ನಮ್ಮಂತವ್ರದೇ ಕಾಣಿಸ್ತಾವ ನಿಮಗ್ ಅಲ್ಲಿ ಊರಾಗ. ಹಾ, ಸೊ ಎಲ್ಲಿದ್ದ ನಿನ್ನೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಪ್ರೋಟೀನ್ ಬಾರ್ ಮ್ಯಾಗ ಇದ್ದಿದ್ದೇವು. ಊಟ ಮಾಡ್ಬೇಕಂತ 1ಕ್ಕೆ ಡಿಸೈಡ್ ಮಾಡಿದೆವು, 3ಕ್ಕೆ ಊಟ ಮಾಡೇವು. ಯಾಕಂದ್ರೆ ಹೈದ್ರಾಬಾದಾಗ ಎಂಟ್ರಿ ಆಗಿದ್ದೇವೆ ಒಂದಾದ್ಮ್ಯಾಗ. ಸೊ ಅಲ್ಲಿ ಪೂರಾ ಟ್ರಾಫಿಕ್ ಏನ್ ಇದ್ದಿಲ್ಲ. ಸಿಟಿ ಔಟ್ ಆಗ್ಲಕ್ಕೆ 1.5-2 ಗಂಟೆ ಆಗ್ಯದ. ಸೊ ಅದಕ್ಕೆ 3ಕ್ಕೆ ಒಂದು ಪೆಟ್ರೋಲ್ ಪಂಪ್ದಾಗ ನಿಂತು ಊಟ ಮಾಡೇವು. ಇದು ಅದು ಫೋಟೋ ನೋಡ್ರಿ. ಹೈದ್ರಾಬಾದ್ ಘಾಟ್ ಮ್ಯಾಗ ಫುಲ್ ನ್ಯಾಷನಲ್ ಹೈವೇ, ಏಕ್ ನಂಬರ್ ರೋಡ್ ಇದು. ರಾತ್ರಿ ಭಾರಿ ಟಚ್ ಮಾಡಿದೆವು. ಈಗ ಕಲಬುರ್ಗಿಲಿಂತ ಸೂರ್ಯಪೇಟ ತಕ್ಕ ಏನೇನಾಗ್ಯದ ಅದು ವರ್ಟಿಕಲ್ದಾಗೆ ವಿಡಿಯೋ ಅದ, ಅದು ನೋಡಿ ಬರ್ರಿ. ಜೈ ಜಗನ್ನಾಥ್. ಗೊತ್ತಾಯ್ತು ಈಗ ಎಲ್ಲಿ ಹೊಂಟಿನಂತ. ಎಸ್, ಕರ್ನಾಟಕ ಟು ಒಡಿಶಾ, ನಮ್ಮ ಕಲಬುರ್ಗಿಯಿಂದ ಜಗನ್ನಾಥ್ಪುರಿ. ಟೋಟಲ್ 6 ಮಂದಿ ಇದ್ದೇವ್. 2 ಗಾಡಿ ಸೋಲೋ ಅವ, 2 ಗಾಡಿ ವಿತ್ ಪಿಲಿಯನ್ ಅವ. ಟೋಟಲ್ 3 ಡಾಮಿನರ್ ಅವ. ಅಂಡ್ ಒಂದು ನಮ್ GK ಇದು GT. ನೋಡ್ರಿ GK ಎಷ್ಟು ಮಜಾ ಅದ ನೋಡ್ರಿ. ಏನು ಲಗೇಜ್ ಇಲ್ಲ, ಏನು ಇಲ್ಲ, ಶಿಸ್ತು ಆರಾಮ್ಸೆ ಹೊಡೆಯೋದು. ಯಾಕಂದ್ರೆ ಎಲ್ಲ ಲಗೇಜ್ ನಂದ್ ಮ್ಯಾಗೆ ಹಾಕ್ಯಾರ. ಸಾರಿ, ಹಾಕೊಂಡೇವ್ ಇಬ್ರು ಕಾಂಪ್ರಮೈಸ್ ಮಾಡ್ಕೊಂಡು. ಯಾಕಂದ್ರ GT ಮ್ಯಾಗ ಲಾಂಗ್ ಹೋಗೋದೇ ಬಹಳ ದೊಡ್ಡ ಟಾಸ್ಕ್. ಅದ್ರಾಗ ಲಗೇಜ್ ಅಂದ್ರ ಮೊದ್ಲೇ ಮಹಾಪ್ರಭು ಫಸ್ಟ್ ಟೈಮ್ ಅವ್ರು ರೈಡ್. ಸೊ ನೋಡ್ರಿ, ಇನ್ನ ನಮಗ್ 4 ಜನ ಜಾಯ್ನ್ ಆಗ್ತಾರ ಸೇಡಂ ರೋಡಿಗೆ. ಅದು ಅಂಡ್ ಖರ್ಗೆಬಲ್ ಒಬ್ಬರು ಜಾಯ್ನ್ ಆಗ್ಲಿತ್ತಾರ. ನೀವೆಲ್ರು ನಮಗ ಬೆಸ್ಟ್ ವಿಶಸ್ ಕೊಡ್ರಿ. ನಿಮ್ದು ಬೆಸ್ಟ್ ವಿಶಸ್ ಲಿಂತ ನಮ್ದು ರೈಡ್ ಭಾರಿ ಆಗ್ತದ. ಚಳಿ ಭಯಂಕರ ಅದ. ಅಂಡ್ ಇದು ರೈಡಿಂಗ್ ಪ್ಲಾನ್ ಒಂದೇನೆ 1.5 ತಿಂಗಳಿಂದ ನಡೆದದ. ನಮಸ್ಕಾರ. ಸೊ ಇವ್ರೊಬ್ರು ರೆಡಿ ಆಗ್ಯಾರ. ಅಂಡ್ ಅಣ್ಣ ಮೋಹನ್ ಅಣ್ಣ ರೆಡಿ ಆಗ್ಯಾರ. ನಿನ್ನೆ ರೆಡಿ ಆಗ್ಯಾರ ಅಚಾನಕ್. ಅವನೇ ರೆಡಿನೇ ನೋಡ್ರಿ. ನಾವು 1.5 ತಿಂಗಳಿಂದ ಪ್ಲಾನಿಂಗ್ ಮಾಡೋತೇವ್. ಒಂದೇ ಹಿಂದಾಗ ಆಯ್ತು, ಚಲೋನೆ. ನಮಸ್ಕಾರ ರೀ. ಸೊ ಈಗ ಟೈಮ್ 8:40 ಆಗ್ಯದ. ಇಲ್ಲಿ ಟೋಲ್ ಬಲ್ ನಿಂದಿರ್ತೇವೆ. ಯಾಕಂದ್ರೆ ಎಲ್ಲರೂ ಜಾಯ್ನ್ ಆಗ್ಯಾರ. ಸ್ವಲ್ಪ ಏನೇನದ ಇನ್ಸ್ಟ್ರಕ್ಷನ್ ಅದು ಹೇಳ್ಕೊಡ್ತೇವೆ. ಒಬ್ಬರಿಗೊಬ್ರು ಈ ಮೀಟ್ ಆಗತ್ತದ. ಸೊ ಈಗ ಮಳ್ಕೇಡ್ ಘಾಟಿಲಿ ಒಂದು ಪೆಟ್ರೋಲ್ ಪಂಪ್ ಅದ, ಒಂದೇನು ಜಿಯೋ ಪೆಟ್ರೋಲ್ ಪಂಪ್ ಅದ. ಸೊ ನೈಟ್ರೋಜನ್ ಫಿಲ್ ಮಾಡ್ಕೊತೀನಿ. ಅಣ್ಣ ಹಿಂದೆ ಎಷ್ಟು ಎಲ್ಲರದು ಹವಾಕೇನು ಕೊಡ್ರಿ. ಈಗ ಒಬ್ಬರು 100 ರೂಪಾಯಿ. ಎಲ್ಲ ಸೇಡಂ ಮಂದಿಗೆ ಮತ್ತು ಸೇಡಂ ಬೈಕರ್ಸಿಗೆ ನಾನು ನಮಸ್ಕಾರ ರೀ. ಸೊ ಫೈನಲಿ ಈಗ ತೆಲಂಗಾಣದಾಗ ಎಂಟ್ರ್ ಆದೇವು. ಬಿಸಿರು ನೋಡ್ರಿ, ಹಕ್ಕ ಮಗನ ಸೈಡಿಗೆ ಅಂದ್ರೆ ಅಣ್ಣವ್ರಿಗೆ. ಹೈದ್ರಾಬಾದಾಗ ಎಂಟ್ರ್ ಆಗ್ಯವು. ಇಲ್ಲಿ ಏರೋದ ತಿಲ್ಲಕ್ ನಿಂತಿದ್ದೆವು. ಈಗ ಟೈಮ್ 1 ಆಗ್ಯದ. ಹೊಸ ಆಗ್ಯಾವ ನಮಗೆ. ಮುಂಜಾನೆ ಯಾರು ಏನು ನಾಷ್ಟ ಮಾಡಿಲ್ಲ, ಪ್ರೋಟೀನ್ ಬಾರ್ ಮ್ಯಾಗೆ ಇದ್ದೇವು. ಇವತ್ತೇನು ಒಂದು ಟೈಮಿಂದ ನಮ್ಮ ಮನೇನ ತಂದೆ ಊಟ. ಓ ಪ್ಲೇನ್ ಹೊಂಟದ ನೋಡ್ರಿ ಗಾರಿ. ಹಾಯ್ ಸಾಹಬ್, ರೇಂಜ್ ರೋವರ್ ಸ್ಪೋರ್ಟ್ಸ್ ಬ್ಲ್ಯಾಕ್ ಕಲರ್ ವಿತ್ 0001. ಭಾಯ್ ಸಾಹಬ್ ಏನು ಸೆಕ್ಸಿ ಅದ್ರಿ. ಹೈದ್ರಾಬಾದ್ ಸೀದಾ RJ ಏರ್ಪೋರ್ಟ್ ಲೆಫ್ಟ್. ಸ್ವಲ್ಪ ಸ್ಟ್ರೆಚಿಂಗ್ ಮಾಡಮ್ ಹೇಳಿದೆ. ಹೇಳ್ರಿ ಸ್ವಲ್ಪ.
ಸೊ ಈಗ ಪೆಟ್ರೋಲ್ ತುಂಬ್ಕೊಳತ್ತಾರ ನಮ್ಮ ಜಿ ಕೆ ಬೈ ಅದಾಗ ಜಿ ಟಿಗೆ ಬಾರ್ ಎಣ್ಣೆ ಕೊಡಿಸ್ಬೇಕಾಗ್ತಾರೆ. ಶ್ರೀನಗರ್ 2,500 ಕಿಲೋಮೀಟರ್. ಬಾಬ್ರೆ ಮಗ ಮಗ ಮಲ್ಲ ಮಗ ಎಷ್ಟು ಭಾರಿ ಭಾರಿ ಅವ್ರಿ ಇಲ್ಲಿ ಅಪಾರ್ಟ್ಮೆಂಟ್ಸ್ ಇದೆ ಅಲ್ರಿ. ಅಂಬೇಸಿಡರ್ ಅದೇನು ಹ್ಯಾಂಗ್ ಅಳ್ಳಾಡ್ತಾವ ನೋಡ್ರು. ಅವಾಗಿನ ಸಸ್ಪೆನ್ಷನ್ ಏನು ಪಾಟ ಸಸ್ಪೆನ್ಷನ್ ಈಗಾರದ ಬಟ್ ಏನು ಮಿಂಟ್ ಕಂಡೀಷನ್ದಾಗ ಇಟ್ಟರಿ ಪತ್ತರ್ಲಾಗವೆ. ಬರ್ರಿ ಎಣ್ಣೆ ಹಾಕೋರಲ್ಲತ್ತಾರ. ಸಿಗ್ನಲ್ ಬಿತ್ತಾ ಸಿಟಿ ಒಳಗಿಂದ ಹೋದ್ರೆ ಇದೇ ಆತದ ನೋಡ್ರಿ. ಹರ್ಬಾರ್ ನಿಂದರ್ಸು ಗೇರ್ ಹಾಕು ಗೇರ್ ತೆಗಿ. ಏಸ್ ಕಬೂತರ್ ಕೂತ ನೋಡ್ರಿ. ಕಬೂತರ್ ಓಡ್ ಕವ್ವ ಓಡ್ ಹಿಂಗೆ ಅದಲ್ಲ ಏನೋ ಹಾಡ ಇಲ್ಲ. ಸಣ್ಣ ಕೂಸ್ಗಳಿಗೆ ಹೇಳ್ತಾರ ನೋಡ್ರಿ. ಟೈಮ್ 3 ಆಗ್ಯದ ಗೊತ್ತೇ ಆಗಿಲ್ಲ ಟೈಮ್ ಇಷ್ಟ ಆಗ್ಯದ. ಯಾಕಂದ್ರೆ ಟ್ರಾಫಿಕ್ ದಾಗೆ ಸುತ್ತಾಡುತ್ತೇನೋ ಏನೋ ಹೊಸ ಒಂದ್ ಆಗ್ಯಾವ. ಇಲ್ಲಿ ಪೂರಾ ಹೈದ್ರಾಬಾದ್ ಕಾಣಿಸುತ್ತೆ ನೋಡ್ರಿ. ಪೂರಾ ಹೈದ್ರಾಬಾದ್ ಇಲ್ಲ ಒಂದು ಹೈದ್ರಾಬಾದ್ ವ್ಯೂ ಕಾಣಿಸುತ್ತೆ. ಬ್ರೇಕ್ ಬೇಕಾಗ್ಯದ ಈಗ ಶೆಟಿಲ್ ಮೈ ಬಟ್ಟೆಗೆ ಒಂದ್ ಏನೂ ಇಲ್ಲ. ಲಿಟ್ರಲಿ ಲೆಫ್ಟ್ ಲೆಗ್ ಇಷ್ಟು ಪೇನ್ ಆಗ್ಲಿತ್ತವ. ಗೇರ್ ಚೇಂಜ್ ಮಾಡು ಹಾಕು ನಮ್ ಕರ್ನಾಟಕ ಗಾಡಿ ಕಾಣಿಸ್ ನೋಡ್ರಿ. K06 ಕಾಯಕವೇ ಕೈಲಾಸ ಅಂತ ಹಾಕ್ಯಾರ. ಮತ್ ಅವ್ರ ಬಿ ನಮ್ ಗಾಡಿ ನಂಬರ್ ಪ್ಲೇಟ್ ನೋಡಿ ಖುಷಿ ಆಗಿರ್ಬೇಕು. ಕಲಬುರ್ಗಿ ಬಾಯ್ಸ್ ಅಂತ ಹೊಲುತ್ತೇವೆ ಗೈಸ್. ಗುಫಾದಾಗ ಹೊಲುತ್ತೇವೆ. ಅಂಡರ್ ಪಾಸ್. ಹಿಮಾಲಯನ್ 450 ಈಗ ರೀ. ಬಾಯ್. ನನಗೆ ಹೊಂಟಿದೆ ಈಗ ಅರ್ಜೆಂಟ್ ಸುಸ್ಸು. ಎಲ್ಲಿ ನಿಂದ್ರಿಸ್ಬೇಕಿಲ್ಲಿ ಅಣ್ಣ? ಇನ್ನ ಸಿಟಿ ಹೊರಗೆ ಯಾವಾಗ ಹೋಗ್ತೇವೆ? ಚಲೋ ಹೊಸವಾಗ್ಯಾವ್ರಿ ದಬಾಶಿ ಸರ್ತಿ ಹೇಳಿ ನಾನು ಹೊಸವಾಗ್ಯಾವ ಬಟ್ ಆಕ್ಚುಲಿ ಆಗ್ಯಾವ. ನಮಗ ಪ್ಲೇಸಸ್ ಸಿಗಲ್ಲ ಚಲೋ ಕೂಡ ಕಿಟ್ಟ ತಕರೆ ಸಿಟಿದಂದ್ ಈಗ ಹೊರಗಾಗ್ಯಾವ. 7 ಗಂಟೆ ನಮ್ಮ ಸಿಟಿ ಎಕ್ಸಿಟ್ ಆಗ್ಲಿಕ್ಕೆ. ರಾಮೋಜಿ ಫಿಲ್ಮ್ ಸಿಟಿ ನೋಡ್ರಿ ಇದು. ಫಿಲ್ಮ್ ಸಿಟಿ ಏನು ಗುಡ್ಡ ಅದ. ಗುಡ್ಡದಾಗೆ ಮಾಡ್ರಿ ಏನು ಗುಡ್ಡನೂ ಆರ್ಟಿಫಿಷಿಯಲ್ ಅದ. ಒಮ್ಲಿಗೆ ನ್ಯಾಷನಲ್ ಹೈವೇಲಿಂತ ಸ್ಟೇಟ್ ಹೈವೇದಾಗ ಬಂದೇವ್ ನೋಡ್ರಿ. ಮಸ್ತ್ ಆಜು ಬಾಜು ಅಕ್ಕಿದ್ ಹೊಲ ಅವ. ಸನ್ಸೆಟ್ ಆಗ್ಲಿತ್ತದ. ಜಿ ಕೆ ಬೈ ಯಾಕೆ ನಿಂತಾರಿಲ್ಲಿ? ಪ್ರಭು ಏನಾಯ್ತು? ನಂಗೆ ಸೇಮ್ ಹಂಪಿ ಕಣ್ಣಂಗೆ ಕಾಣಿಸ್ತದ ಬೈ. ಹಿಂದ್ ನೋಡ್ದಂದ್ರೆ ಈಗ ಇಳಿಬೇಕಾಗ್ತದೆ. ಇಷ್ಟು ಭಾರಿ ಸನ್ಸೆಟ್ ಆಗ್ಲಿತ್ತದ. ಅಕ್ಕಿ ಹೊಲ ಮತ್ತ ನಮ್ ಪರಿ ಈಗ ಎಷ್ಟು ಭಾರಿ ಬಿದ್ದ ಫೋಟೋ. ಇಷ್ಟೇ ಹಿಂಗೆ ನಿಂದ್ರಲಿ ಅನ್ಸ್ಲಿತ್ತದ. ನಂದು ಫೇವ್ರೇಟ್ ಸಾಂಗ್ ಹತ್ತದ ಮತ್ತ ಈಗ ಬಂದಾಗ್ಯದ. ಅಣ್ಣ ಬಿ ನಮ್ ಸಲಕ್ ನಿಂತಾರ. ಯಾಕೆ ಮಕ್ಕಳು ಬರ್ಲಾಗ್ಯಾವ ಚುಕ್ಕೋಳಿ ಎಲ್ಲಿ ನಿಂತಾವ ಅಂತ ನಂಗೆ. ಚಲೋ ಇನ್ನ 140 ಅದ. ಸೀದಾ ಈಗ ಹೊಡೆದ ಎಲ್ಲಿ ಬಿ ನಿಂದ್ರೋದಿಲ್ಲ. ಈಗ ನಮ್ಮ ಪರಿ ನೋಡ್ರಿ ಭಾಳ ಟೈಮ್ ಎಷ್ಟಾಗೈತಿ ಇವತ್ತು. ಈಗ ನಿಂದ್ರೋದಿಲ್ಲ. ನಾಳೆ ಹಿಂಗೆ ಮಾಡ್ರೆ ನಡೆಯಲ್ಲ. ಡೈಲಿ 500 ಕಿಲೋಮೀಟರ್ ಇಲ್ಲ 600 ಕಿಲೋಮೀಟರ್ ಟಾರ್ಗೆಟ್ ಇಟ್ಟಿದೆ. ಬಟ್ ಏನಿದು ಬರೀ 250 ಕಿಲೋಮೀಟರ್. ಇನ್ನು 140 ನೋಡಮ್. ಭೈ ನೋಡ್ರಿ ಇದೇ ರೀಸನ್ ನಾವು ಲೇಟ್ ಮಾಡೋಗೋದು. ಮಸ್ತ್ ಚಿಲ್ ಮಾಡ್ಕೋತ ನೋಡ್ಕೋತ ನೋಡಿ ಎಷ್ಟು ಭಾರಿ ಕಾಣಿಸುತ್ತೆ ಅಕ್ಕಿ ಹೊಲ. ರೈಲ್ವೆ ಕ್ರಾಸಿಂಗ್ ಬತ್ ನೋಡ್ರಿ ಅಲ್ಲಿ ಟ್ರೈನ್ ಜುಯ್ ಆರಾಮ್ಸೆ ಟ್ರೈನಿಗೆ ಹೋಗ್ತಿದೆಯಲ್ಲ ಮಕ್ಕೊಂಡಿ. 100 ಸ್ಪೀಡ್ ಅದ ಅನಿಸ್ತು. ಎಷ್ಟು ಭಾರಿ ಕಾಣಿಸ್ತದ. ಅಷ್ಟೇ ಭಾರಿ ಚಳಿ ಬಿಡ್ಲತ್ತ. ಈಗ ಚಳಿ ಚಾಲು ಆಗ್ಯದ. ಈಗ ಒಳಗ ಆಲ್ರೆಡಿ ವಾರ್ಮರ್ ಅದ ಬಟ್ ಈಗ ಕೈ ಚಳಿ ಬಿಡ್ಲತ್ತ. ಈಗ ಲೆದರ್ ಗ್ಲೌಸ್ ತೆಗಿದೆ. ಈಗ ವಾಟರ್ ಪ್ರೂಫ್ ಗ್ಲೌಸ್ ಹಾಕೋಬೇಕಾಗ್ತದ. ಇನ್ನು ನೀರೇ ಇಲ್ಲ ನದ್ಯಾಗ. ಬಾಯ್ಜಾನ್ ಮಂಕಿ ಬಜರಂಗ್ ಬಲಿ. ಗಾರ ಹನುಮಾನ್ ಮಂದಿರ್ನು ಅದ ಇಲ್ಲೇ ಇದ್ರೆ. ಜೈ ಶ್ರೀರಾಮ್. ಲೈಟಿಗೆ ಹೋಗ್ಬೇಕು. ಜೆ ಕೆ ಬೈ ಬರ್ರಿಯಪ್ಪ. ಅಲ್ಲಿ ಗಿಡ ಕುರಿ ಹತ್ತದ. ಈಗ ಅದರ ಗುಡ್ಡ ಅವ. ಕ್ಯಾಮ್ರಾದಾಗ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಕಾಣಿಸ್ಲತ್ತಂದ್ರ ಓಕೆ ಬಟ್ ನಂಗರೆ ಕಣ್ಣಿಲಿಂದ ಪೂರಾ ಪಾಪ್ ಕಾಣಿಸ್ಲಿತ್ತಲ್ಲ ಎಲ್ಲ. ಏನಾಗ್ಯದ್ರಿ ಇಷ್ಟು ಹೋಗಿ ಹೊಂಟದ. ಉರಿ ಹತ್ತದ. ಉರಿ ಹಚ್ಚಾರ ಬೇಕಂತ. ಉರಿ ಹಚ್ಚಾರ ಬೇಕಂತ. ನೋಡ್ರಿ ಉರಿಗಳು ಸೈಡಿಗೆ ಸರಿಸ್ತೀರಿ ಇಲ್ಲ. ಹೆಲ್ಮೆಟಿಗೆ ಇಷ್ಟು ಖತರ್ನಾಕ್ ಹುಳುಗಳು ಬಡ್ದವ. ಯಪ್ಪೋ ನಾ ಅಬ್ಸರ್ವ್ ಮಾಡೀನಿ. ಇಂತ ಅಕ್ಕಿ ಹೊಲ ಬಲ್ಲೆ ಇಂತ ಹುಳುಗಳು ಓಡಾಡ್ತಿರ್ತಾವ. ವೈಸರ್ ಎಲ್ಲ ಪೂರಾ ಹುಳುಗಳು ಮೆತ್ತ ಬಿಟ್ಟಾವ. ಭಾಯಿ ಕ್ಯಾಮ್ರಾಗ ಮೆತ್ತವಲ್ರಿ. ಆಲ್ರೈಟ್ ಗೈಸ್ ಚಳಿ ಬಿಡ್ಲತ್ತಿತ್ತು. ಜಾಕೆಟ್ ಅದ ಹಾಕೊಂಡ ಒಳಗ ಅಂಡ್ ಇವ್ ಇನ್ನೊಂದು ಗ್ಲೌಸ್ ನು ತೆಗೆದು ಹಾಕೊಳತ್ತೀನಿ. ಏನ್ ಅಂಜಿಕೆ ಅದಂದ್ರ ಸರ್ದಿ ಆಗ್ಬಾರ್ದು ನನಗೆ ಇಷ್ಟು ಜಲ್ದಿ. ನಾ ಈಗ ರೈಡಿಂಗ್ ಶುರು ಆಗ್ತದ ಇಷ್ಟು ಜಲ್ದಿ ಸರ್ದಿ ಆದ್ರೆ ಹೆಂಗೆ ಹೇಳಿ. ಯಪ್ಪ ಸರ್ದಿ ಆಲತ್ತದ. ಈಗ ಆಗರ್ದಾಗ ಅದ ಪಟ್ಟದೊಂದು ಗುಳಿ ತಗೊಂಡ್ ಮೆಡಿಕಲ್ದಾಗ. ಈ ಕಡೆ ಹೋಗ್ಬೇಕು. ಅಪ್ಪ ಇಲ್ಲಿ ಆಸ್ಪಾಸ್ ರೂಮ್ ಸಿಗ್ಬೇಕಂದ್ರೆ ಖಮ್ಮೂರೇ ಅಂತ. ಅದು 80 ಕಿಲೋಮೀಟರ್ಸ್ ಅದ. ನಮ್ದು ಇವತ್ತು ಡೆಸ್ಟಿನೇಷನ್ ಅಲ್ಲೇ ಇತ್ತು ಬಟ್ ಸುಮ್ ಇಲ್ಲಿ ಮೆಡಿಕಲ್ದಾಗ ಮೆಡಿಸಿನ್ಸ್ ತೊಗೊಳ್ತೇವೆ ಅಂತ ಕೇಳಿದೆ ಅವ್ರಿಗೆ. ಅಂಡ್ ಸ್ವಲ್ಪ ಎಲ್ಲರೂ ಟಯರ್ಡ್ನು ಆಗ್ಯಾರ. ಭಾಳ ನಿಂತು ಬಂದೇವು. ಜಾಸ್ತಿ ಕಿಲೋಮೀಟರ್ಸ್ ಕವರೇ ಮಾಡಿಲ್ಲ ನಾ ಇವತ್ತು. ಓನ್ಲಿ 300 ಕಿಲೋಮೀಟರ್ ಮಜಾಕ. ಒನ್ ಆಫ್ ದ ಬ್ಯಾಡೆಸ್ಟ್ ರೆಕಾರ್ಡ್ ನಮ್ದು. ಎಷ್ಟು ಕಿಲೋಮೀಟರ್ ಕವರ್ ಮಾಡಿದ್ ಇಲ್ಲಿ ಇಂತಾರ ನೋಡ್ರಿ. ಈ ಗ್ರೀನ್ ಕಲರ್ ಡಾಮಿನೋರಿಗೆ ಫಾಗ್ ಲೈಟ್ ಅದ ಏನೂ ಇಲ್ಲ. ಅದಕ್ಕೆ ನಾವು ಲೈಟ್ ಪ್ರೊವೈಡ್ ಮಾಡ್ಲತ್ತೇವ್ ಅವ್ರಿಗೆ. ಮುಂದೊಂದು GT ಅದ. ಅವ್ರ ಬಾಜು ನಾ ಇದ್ದೀನಿ. ಅಂಡ್ ನಂದಿಂದ ಆಕಾಶ್ ಅಣ್ಣಾರ ಫುಲ್ ಬೆಳಕೆ ಅವ್ರಿಗೆ. ಇದು ನಮ್ದು 2ನೇ ಫ್ಯೂಲ್ ಬ್ರೇಕ್. ಮುಂಜಾನೆ ಫುಲ್ ಮಾಡಿಸಿದ ಅಂಡ್ ಈಗ ಒಂದು ಸರ್ತಿ ಅಣ್ಣ ಫುಲ್ ಮಾಡ್ರಿ. ಫುಲ್ ಕರ್ ಕನ್ನಡದಾಗ ಮಾತಾಡುತ್ತೀನಿ. ನಂಗೆ ನೆನಪೇ ಇಲ್ಲ ತೆಲಂಗಾಣದಾಗ ಇದ್ದೀನಂತ. ಸೂರ್ಯಾಪೇಟೆ ಬಂದ್ ರೀಚ್ ಆಗ್ಯಾವ. ಸೂರ್ಯಾಪೇಟೆ ಎಂಟ್ರಿಗೆ ಒಂದು ಇಲ್ಲಿ ಲಾಜ್ ಅದ. ಟೈಮ್ 8 ಆಗ್ಯದ. ಚಲೋ ಐತ್. ನಮ್ ಕರೆಕ್ಟ್ ಟೈಮಿಗೆ ಸಿಕ್ಕ್ಯದ. ವಿಡಿಯೋ ಎಡಿಟಿಂಗ್ ಮಾಡೋದನ್ನು ಆಗ್ತದ. ಯಪ್ಪೋ ಗಾಡಿ ಹೋಗ್ತದ. ಅವ್ರು ಒಳಗೆ ಹಚ್ಚಬೇಡಲ್ಲತ್ತಿರು. ನಾ ರಿಕ್ವೆಸ್ಟ್ ಮಾಡಿದೆವು ಅಂಕಲ್ ಗಾಡಿದಾಗ ಸಾಮಾನು ಅವ್ರಿಗೆ ಬಾರ್ ಹೋಗೋದ್ ಬರೋದಾಗ್ತಾನ. ಓಕೆ ಹಚ್ರಂತಂದ್ರು. ವಿಡಿಯೋ ಬಿಡೋ ರೀಸನ್ಲಿಂತ ಎಲ್ಲರಿಗೆ ಜಲ್ದಿ ಸ್ಟೇ ಸಿಗ್ಲತ್ತದ. ಯಾಕಂದ್ರೆ ರಾತ್ರಿ ರೈಡ್ ಮಾಡೋದು ಸ್ವಲ್ಪ ರಿಸ್ಕ್ ಆಗ್ತದ. ರೈಟ್ ಓಕೆ ಇವತ್ತಿಂದ ಡೇ ನಮ್ದು ಎಂಡ್ ಆಯ್ತು. ಆಲ್ ಸೆಟ್. ಈಗ ಸೂರ್ಯಾಪೇಟ್ಲಿಂದ ಬಿಡ್ಲತ್ತೇವ್. ನಿನ್ನೆ ರಾತ್ರಿ ನೋಡ್ರಿ ಪೂರಾ ಎಷ್ಟು ಹುಳುಗಳು ಬಡ್ದಾವ. ನಂದು ಹೆಲ್ಮೆಟಿಗಾರೆ ಪೂರಾ ಬಡ್ದು. ಈಗ ಲೈಟಿಂಗ್ ನೋಡ್ರಿ. ಓ ಬಾಯ್. ಸೊ ಇವತ್ತು ಮುಂಜಾನೆ 6ಕ್ಕೆ ಬಿಡೋದ್ ಪ್ಲಾನ್ ಇತ್ತು ಬಟ್ ಆಗಿಲ್ಲ. ಫುಲ್ ಭಾರಿ ನಿದ್ದೆ ಹತ್ತಿತ್ತು. ಸೊ 9 ಆಗ್ಲಿತ್ತದ ಬಿಡ್ಲತ್ತೇವ್ ಇಲ್ಲಿದು. ಇವ್ರ ಹೆಲ್ಮೆಟ್ ಇಂದು ಪಿನ್ಲಾಕ್ ವೈದರಿಂದು ಕ್ಲಿಪ್ ಹೋಗ್ಯದ. ಸೊ ಅದು ತೂತದಲ್ಲ ಗಾಡಿ ಆವಾಜ್ ಹೊಂಟದ. ಇಯರ್ ಪ್ಲಗ್ಸ್ ಒತ್ತೀನಿ ಇದ್ರ ಒಳಗೆ. ಗೋಳಿ ಹೊಡ್ದಂಗ ಆಗ್ಯದ ಅಲ್ಲಿ. ನಿನ್ ಬ್ಯಾಗಿಂದು ಒಳಗೆ ಹೊಂಟವ.
ಆಕಾಶ್ ಅಣ್ಣನ್ ಬ್ಯಾಗಿನ್ ಸ್ಟ್ರಿಪ್ ಇಲ್ಲ, ಟೈರ್ದಾಗ ಹೊಲತ್ತಿದ್ದು ಟೈರ್ ಮಚ್ಚೆಂದಾಗ ಅದ್ರ ಸಲಕ್ಕೆ ನಿಂದಿರ್ಸಿದ್ದೆ. ಇಟ್ಟೊತ್ತಾಗ ಒಟ್ಟು ನಾವು ಬ್ರೇಕೇ ತಗೊಳಗೆ ಇದೆ, 2ನೇ ಬ್ರೇಕ್ ಬರೀ ಮುಂಜೆ ಹಿಡ್ದು. ಈಗ ಹಿಂದ್ ಹೋಗಿದೆಲ್ಲ ಪೂರಾ ಜಂಗಲ್ ಟೈಪ್ ಇತ್ತು, ನಂಗೆ ರೆಕಾರ್ಡ್ ಮಾಡೋದೇ ನೆನಪಿದ್ದಿಲ್ಲ, ಮಿಸ್ ಮಾಡ್ಕೊಂಡು. ಈಗ 3 ತಕ ಫುಲ್ ಸ್ಟ್ರೆಚ್ ಮಾಡ್ತೇವೆ, ಎಟ್ ಹೊತ್ತು ಹೋಲಿ. ಅದಾದ್ಮ್ಯಾಗ ಊಟದ ಸಲಕ್ಕೆ ನಿಂದಿರ್ಸ್ತೇವೆ. ಭದ್ರಾಚಲಂ. ಕನ್ನಡ ಬರ್ತಾವ? ಹಿಂದಿ ಕನ್ನಡ ಓನ್ಲಿ ತೆಲುಗು, ಇಂಗ್ಲೀಷ್ ನಥಿಂಗ್. ಓಕೆ ಬಾಯ್. ಓ ಎಷ್ಟು ಬಾರಿ ಆಗ್ಯಾವ್ರಿ. ನನ್ನ ಗಾಡಿ ಸರ್ವಿಸ್ ರಿಮೈಂಡರ್ ಹೊಂಟದ್ರಿ, ಅವ ದೂರ ಹೊಂಟದ, ಏನು ನೋಡಲಾಗ್ಯಾವ ಬೋರ್ಡ್ ಗೀಡ, ಯಾಕಂದ್ರೆ ಎಲ್ಲಾ ತೆಲುಗುದಾಗೆ ಅವ. ಏನ್ರಿ ಈಗ ನೀರೇ ಇಲ್ಲ ಸ್ವಲ್ಪನು. ಮತ್ತೆ ಜಿಟಿಗೆ ಮಾಲ್ ಕೊಡೋ ಸಲಕ್ ನಿಂದ್ರಸ್ಯ ನೋಡ್ರಿ. ಹೇಳ್ರಪ್ಪ ನಮ್ದು ಅದ ನಿಮ್ಮಂಗ ಕೊಡೋಕಿಲ್ಲ ನನ್ನ ಗಾಡಿ. ಇಲ್ಲೇ ಪೆಟ್ರೋಲ್ ಪಂಪ್ ಎದ್ರೆ ಢಾಬಾ ಕಂಡದ ಹುಕ್ಕಮೇನ್ 80-90 ಬೇಕರ್ ಆರಾಮ್ಸೆ ಚಲೋ. ಲ್ಯಾಂಡ್ಸ್ಕೇಪ್ ನೋಡ್ರಿ ಎಷ್ಟು ಭಾರಿ ಅವ. ಕುರಿಗಳು ಆಟ ಹೊಂಟಾವ ಕರೆಕ್ಟ್ ಟೈಮಿಗೆ ನೋಡ್ದ. ನಾವ್ ಎಷ್ಟು ದೂರಿನ ವಿಷನ್ ಇಡ್ತೇವೆ ಅಷ್ಟು ನಮಗ ಪ್ಲಸ್ ಪಾಯಿಂಟ್. ಅರೆಸ್ಟ್ ಚಲೋ ಹೋಗನ ಇದ್ರದೇ ಒಂದು ಅಂಜಿಕೆ ಅದ ನೋಡ್ರಪ್ಪ, ಮಂಕಿಗಳು ಬರ್ತಾ ಇರ್ತಾವ ನೋಡ್ರಿ. ಫುಲ್ ಫ್ರೆಶ್ ಡಂಬರ್ ರೋಡ್. ಯೋಗೇಶ್ ಬೈ ಅಡ್ಡೆ ಬರ್ತಾವ ಡೈವರ್ಷನ್. ಓಯ್ ಅಣ್ಣ ಬೈಕರ್ಸ್ ಬಿ ಎಷ್ಟು ಮಂದಿ ಹೊಂಟ್ರಿ. ಇಂತಲ್ಲ ಒಂದು ಮನೆ ತಗೊಂಡು ಇಲ್ಲೇ ಜೀವನ ನಡೆಸ್ರಿ ಏನ್ ಭಾರಿ ಅನಿಸ್ತ. ಈಗ ಕಾಡು ಬೆಟ್ಟಗಳು ಅವ್ರೇನ ಹಿಂದ್ ಉಳ್ದಾರ. ಸ್ವಲ್ಪ ಬ್ರೇಕ್ ತಗೋತೀನ, ಬಾಳ್ ಸ್ಟ್ರೆಚ್ ಮಾಡ್ದ ಗಾಡಿ. ಅಲ್ಲಿ ನೋಡ್ರಿ ಈಗ ಸನ್ಸೆಟ್ ಎಷ್ಟು ಭಾರಿ ಆಗ್ಲಿತ್ತು. ಇದು ಬಹಳ ಥಲ್ ನೋಡಿನ್ರಿ. ಇಲ್ಲಿ ಏನೋ ಹಿಂಗಾರ ಟೆಂಗಿನ ನೀರಪ್ಲೇ ಮಾರತ್ತಿರು. ಲೈಕ್ ಇವರಲ್ಲಿ ಬಾಟಲ್ ಹಚ್ಚಾರ ನೋಡ್ರಿ. ಇದು ನೀರದೇನು ಹಂಗೆ ಅನ್ಸ್ಲಿತ್ತು ನೀರದಂತ. ಸೊ ಈಗ ನಾ ಮತ್ತೆ ಆಕಾಶಣ ರಿಟರ್ನ್ ಹೊಂಟೇವ್, ಯಾಕಂದ್ರೆ ಗಾಡಿದಾಗ ಪೆಟ್ರೋಲ್ ಇಲ್ಲ. ಒಬ್ರಿಗೆ ಲೋಕಲಿ ಕೇಳಿದೆ, ಇಲ್ಲಿ ನೆಕ್ಸ್ಟ್ ಪೆಟ್ರೋಲ್ ಪಂಪ್ 60 ಕಿಲೋಮೀಟರ್ ಅದಂತ. ಒಂದು 10 ಕಿಲೋಮೀಟರ್ ಒಳಗೆ ಇಲ್ಲೊಂದು ಪೆಟ್ರೋಲ್ ಪಂಪ್ ಅದಂತ ಇಲ್ಲಿ ಹಾಕೊಂಡು ಹೋಗ್ತೇವೆ. ನಾವು ಮುಂದೆ ಯಾಕೆ ಹೋಗಲಾಗೆ ಅಂದ್ರೆ ಇವತ್ತಿನ ನಾವು ಸ್ಟೇ ಮಾಡೋದು ಶಿರೂರ್ ಒಳಗೆ, ಅದೊಂದು 80 ಕಿಲೋಮೀಟರ್ ಅದ. ಸೊ ಇವತ್ತಲ್ಲಿ ಹೋಗಿ ಸ್ಟೇ ಮಾಡಿ ನಾಳೆ ಮಾರ್ನಿಂಗ್ ಜಲ್ದಿ 4 ಕೇಳೋದು ಪ್ಲಾನ್ ಅದ. ಯಾಕಂದ್ರೆ ಭಾಳ ಲೇಟ್ ಆಗ್ಯದ. ಹಿಂದಾಗ ಬರೀ 300 ಕಿಲೋಮೀಟರ್ ಕವರ್ ಮಾಡ್ಲತ್ತೇವೆ ನಾವು. ಯಾಕೇನು ಎಲ್ಲಿ ಫಾಲ್ಟ್ ಹೊಡ್ಲಿತ್ತೇನು, ಬಟ್ ಫಾಲ್ಟ್ ಹೊಡ್ಲಿತ್ತ ಎಲ್ಲರೇ. ನಾವು ಇದೇ ಸ್ಪೀಡ್ದಾಗ ಹಿಂಗೆ ಹೋದೆ ಅಂದ್ರೆ ಇನ್ನ 2 ದಿನ ಬೇಕು ಜಗನ್ನಾಥ್ಪುರಿ ಮುಟ್ಲಕ್ಕೆ. ನಮ್ದು ಡೈರೆಕ್ಟ್ ಸೀದಾ ಜಗನ್ನಾಥ್ಪುರಿ ಒಂದೇ ಮೋಟಿವ್ ಇತ್ತಲ್ಲ, ನಾವು ಹೋಗ್ತಿದ್ದೇವೆ ನಡು ನೋಡ್ಕೋತ ಹೋಗಮ್ಮಂತ ಪ್ಲಾನ್ ಮಾಡ್ಯಾವಲ್ಲ. ಸೊ ಅದಕ್ಕೆ ಲೇಟ್ ಆಗ್ಲಿತ್ತು. ಜಗನ್ನಾಥ್ಪುರಿಗೆ ಇವತ್ತು ನಾಳೆಗೆ ಹಿಂಗ್ ಹೋಗಿ ಮುಟ್ಲೇಬೇಕಂತ ಏನು ಪ್ಲಾನ್ ಮಾಡಿಲ್ಲ, ಆರಾಮ್ಸೆ ಹೋಗೋದಂತ ಪ್ಲಾನ್ ಮಾಡ್ಯಾವ. ಬಟ್ ಇಟ್ ಆರಾಮ್ಸೆ ಹೋದ್ರೆ ಆಗಲ್ಲ. ಇವ್ರು ಏನ್ ಮಾತಾಡ್ತಾರ ಗೊತ್ತೇ ಆಗಲ್ಲ. ಸುಮ್ಮನೆ ಅನ್ನೋದು ನೋಡ್ರಿ ಯಾರು ಪೂರಾ ಡ್ಯಾನ್ಸ್ ಫಾರೆಸ್ಟ್ ಅದ. ಯಾರು ಲೈಟ್ ಬಂದ್ ಮಾಡ್ರಿ ಏನೂ ಕಾಣಿಸಲ್ಲ. ಎಕಡ್ರಿ ಈ ಕಡೆ ಅದಂತ. ಹಿಂದಿನವ್ರು ಇನ್ನ ಹಿಂದೆ ಉಳ್ದಾರ. ಹಿಂದಿನವ್ರು ಹಿಂದ್ ಉಳ್ದಾರ. ಹಿಂದಿನವ್ರೆ ಹಿಂದ್ ಉಳ್ದಾರ. ಗ್ರೀನ್ ಕಲರ್ ಡಾಮಿನರಿಗೆ ಲೈಟ್ ಇದ್ದಿದ್ದಿಲ್ಲ. ಇನ್ನು ಸೂರ್ಯಪೇಟದಾಗ ಲೈಟ್ ಹಾಕಿಸ್ಕೊಂಡು ಬಂದ ರಾತ್ರಿ. ಓ ಎದುರು ಯಾವ ಗಾಡಿ ಅದ್ರ ಇಂತ ಭಯಂಕರ ಲೈಟ್. ಆಕ್ಚುಲಿ ನಾ ಕರೆ ಹೇಳ್ಬೇಕಂದ್ರೆ ಈಗ 12 ನಂದು ಇಂತ ಕಾಡ್ದಾಗ ನಡ್ಸ್ಲಿಕ್ಕ. ಇದಾರ ಏನು ಕಾಣಿಸಲ್ಲ ಒಂದೊಂದು ಟೈಮಿಗೆ. ಈಗ ಸದ್ಯ ನಾ ಲೀಡ್ ಮಾಡ್ಲತ್ತೀನಿ, ಯಾಕಂದ್ರೆ ನಾನು ಸ್ಪಾಟ್ ಮತ್ತು ಸ್ಪ್ರೆಡ್ 2 ಮಿಕ್ಸ್ ಲೈಟ್ ಅವ. ಸೊ ಅದಕ್ಕೆ ವಿಸಿಬಿಲಿಟಿ ಹೆಚ್ಚಿಗಾಗ್ಯದ. ಟರ್ನಿಂಗ್ ಬಂದಂದ್ರೆ ನಂಗೆ ಗೊತ್ತಾಗ್ತದೆ. ನಾ ಇಂಡಿಕೇಟರ್ ಹಾಕೋರಿಗೆ ಹಿಂದೆಲ್ಲ ಇನ್ಫಾರ್ಮ್ ಮಾಡ್ಲತ್ತೀನಿ. ಅನಿಸ್ತಿರ್ಬೇಕು ವಿಡಿಯೋದಾಗ ಏನಪ್ಪ ಜಸ್ಟ್ ಇದೊಂದು ರಾತ್ರಿ ಆಗ್ಯದ ಹೊಂಟ್ರ ಕಾಡ್ದಂದ. ಬಟ್ ಹಂಗಿಲ್ಲ. ಆಕ್ಚುಲಿ ಇದೊಂದು ಪ್ರೆಸೆಂಟ್ ಆಗಿ ಯಾರ ಅವರಿಗೆ ಗೊತ್ತಾಗ್ತಾ ಇದೆ ಏನದ ಅನ್ನೋದು. ಫೈನಲಿ ಒಂದು ಊರು ಬತ್ತು. ಮೇ ಬಿ ಚೆಕ್ ಪಾಯಿಂಟ್ ಇದಿರ್ಬೇಕು ಅನಿಸ್ತು. ಅಥವಾ ಕದ್ದಿ ಹಚ್ಕೋತ ನಿಂತಾರ ನಡು ರೋಡ್ ಮ್ಯಾಗ. ಯಪ್ಪೋ ಏನ್ರಿ ಇದು ಫುಲ್ ಜಂಗಲ್. ಓ ಬೈ ಅಲ್ಟಿಮೇಟ್. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ. ಯಾಕ ಎಸ್ ವಿಚ್ ಲೊಕೇಶನ್ ಶೇರ್ ವೇಟ್ ಐ ವಿಲ್ ಪಾರ್ಕ್ ದ ಬೈಕ್. ಅರಕು ವ್ಯಾಲಿ. ಇದೇನ್ರಿ ಕ್ರಿಸ್ಮಸ್ ಸಲಕ್ಕೆ ಏನ್ ಖತರ್ನಾಕ್ ಲೈಟಿಂಗ್ ಮಾಡ್ರಲ್ಲ ಇಲ್ಲಿ. ಮಿಲಿಟರಿ ಡಿಪ್ಲಾಯ್ಮೆಂಟ್ ಅದಲ್ಲ. ಓಕೆ ಸರ್ ಥ್ಯಾಂಕ್ ಯು. ಹೋಗ್ಬೋದಂತ ಕನ್ನಡ ಮಾತಾಡ್ರಿ ಸರ್. ಹುಷಾರಾಗಿ ಹೋಗಿ, ರೋಡ್ ಸರಿ ಇಲ್ಲ ಅಂತ. ಓ ಭೈ ಡ್ಯಾಮ್. ನಾವು ವೈಸರ್ ತೆಗ್ದಲ್ಲ, ಇಷ್ಟು ಖತರ್ನಾಕ್ ಚಳಿ ಹೊಡ್ಲಿತ್ತ ಗೊತ್ತು. ಅದು ಮಾರಿ ಉರ್ಲಿತ್ತ ಅದ್ರಲಿಂತ. ಅಂಡ್ ಅಲ್ಲಿ ಹಿಂದೆ ನಮಗ್ ಗಾಡ್ದಾಗ ಇನ್ನೊಬ್ಬರು ಬೈಕರ್ ಸಿಕ್ಕಿರ್, 2 ಮಂದಿ ಹರ. ಸೊ ಅವ್ರು ನಮ್ ಕೂಡ ಹೊಂಟ್ರಿ ಹಿಂದೆ. ಓ ಭಾಯ್ ಸಾಬ್ ಏನ್ ಖತರ್ನಾಕ್ ಬಂದಿವ್ರಿ. ಕೈ ಪೂರ ಫ್ರೀಸ್ ಆಗ್ಯಾವನೊಂದು. ಚಳಿ ಭಾಳ ಅದ. ಬರೀ ಏನ್ ಭಾರಿ ಪರ್ಫಾರ್ಮ್ ಮಾಡತ್ ನೋಡ್ರಿ ಭೈ. ಲಿಟ್ರಲಿ ಒಂದೊಂದೊಂದೊಂದ್ ಪೈಸಾ ವಸೂಲದ್ ನೋಡ್ರಿ. ಈಗ ಮುಂದ್ ಪರಿ ಲೀಡ್ ಮಾಡ್ಲತ್ತಾಳಂತೆ. ಎಲ್ಲರೂ ಇಷ್ಟು ಭಾರಿ ಆರಾಮ್ಸೆ ಬಂದ್ರು ಗೊತ್ತು. ಏ ಅಣ್ಣ ನಂದ್ ಗಾಡಿ ಅದ. ಏ ಹಿಂಗೆ ನಿದ್ದೆ ಹೊಂಟದ ಏನು? ನಾ ಅದೇ ಅಲ್ಲತ್ತದ ಯಾಕೆ ನನ್ನ ಗ್ಲೌಸಾಗ ಹಾಕೊಳುತ್ತೆ ನೀವು ಅಂತ. ಇದು ಹೋಟೆಲ್ ಸೀಲೇರು ಅಂತ. ಸಾರಿ ಹೋಟೆಲ್ ಇಲ್ಲ, ಇದು ಊರ ಹೆಸರು ಸೀಲೇರು. ಹೋಟೆಲ್ ಹೆಸರು ಬಾಲಾಜಿ ರೆಸ್ಟೋರೆಂಟ್ ಅಂತದ ಅಂಡ್ ರೆಸಿಡೆನ್ಸಿನೂ ಅದ. ಸೊ ಫೈನಲಿ ಇಲ್ಲಿ ರೂಮ್ ಬುಕ್ ಮಾಡ್ಯಾವ. ಒಳಗೆ ಹೋಗಿ ಗಾಡಿ ಪಾರ್ಕ್ ಮಾಡೋಣ ನೋಡ್ರಿ. ನಾವು ಪೂರಾ ಒಡಿಶಾ ಸನಿ ಇದೆ ನೋಡ್ರಿ. ಒಡಿಶಾ ಬಾರ್ಡರ್ ಇದು ನಮ್ದು ಸ್ಟೇ ನೋಡ್ರಿ ಇವತ್ತಿಂದ. ಕೃಷ್ಣನು ಹರಲ್ಲ, ಗೋಪಿ ಅವ್ರು ಕೂಡ ಆಟ ಆಡೋತಾನೆ. ಸೊ ಇದು ರೈಡ್ ಸೀರೀಸ್ ವಿಡಿಯೋ ಹಿಂಗೆ ಶಾರ್ಟ್ ಬರ್ತಾವ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಮತ್ತೆ ಕಲಬುರ್ಗಿ ಟು ಜಗನ್ನಾಥ್ಪುರಿ ರೈಡ್ ಸೀರೀಸ್ ದಾಗ ಸಿಗಮಂತ ನಮಸ್ಕಾರ. ಇದು ರೈಡ್ ಸ್ಟಾರ್ಟ್ ಆದ್ಮ್ಯಾಗ ಮೂಗ್ನ್ಯಾಗ ಪಿಂಪಲ್ ಬಂದದ. ಎದಕ್ಕಂದ್ರ ಇಷ್ಟು ಜನ ಹಿಂಗ್ ನೋಡ್ಲತ್ತಾರ ನೆದ್ರ ಆಗಂಗದ ಅಂತ. ಸೊ ಅದಕ್ಕೆ ಪಿಂಪಲ್ ಬಂದದ. Never not, never under yard, never ever, I'm forever on. Check my rep and all, check my repertoire, don't check me now. Let's just checks involved. I've been feeling like I'm next to God, next to God, next to God.